ಧರ್ಮಸ್ಥಳ ಧಾರಾವಾಹಿ ಸಂಚಿಕೆ 13ನೇ ದಿನಕ್ಕೆ ಇವತ್ತು ಕಾಲಿಟ್ಟಿತು. 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದ್ದು ಬಿಟ್ರೆ ಧರ್ಮಸ್ಥಳದಲ್ಲಿ ನೆಲ ಅಗೆದಾಗ ಸಿಕ್ಕಿದ್ದು ಬರೀ ಮಣ್ಣು. ಇದರ ಮಧ್ಯೆ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಬ್ಬ ವ್ಯಕ್ತಿ ಎಂಟ್ರಿಯೊಂದಿಗೆ ಈ ಧಾರಾವಾಹಿ ಮತ್ತಷ್ಟು ದಿನ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ ತನಿಖೆ ಮುಗಿಯೋದೇ ಇಲ್ವಾ? ಬರೋಬ್ಬರಿ 13 ದಿನ ಕಳೆದರೂ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಆದ್ದರಿಂದ ಧರ್ಮಸ್ಥಳ ವಿರೋಧಿ ಟೀಮ್ ಸೋಲಿನ ಭೀತಿಯಲ್ಲಿ ಇದೀಗ ಹೊಸ ಕಥೆಯನ್ನ ಕಟ್ತಾ ಇದೆ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. 13ನೇ ದಿನವಾದ ಇಂದು ಮತ್ತೊಬ್ಬ ಸಾಕ್ಷಿದಾರ ಪ್ರತ್ಯಕ್ಷನಾಗಿದ್ದಾನೆ. 13ನೇ ಜಾಗದಲ್ಲಿ ಶವ ಹುತ್ತಿದ್ದು ನೋಡಿದ್ದೇನೆ ಅಂತಿದ್ದಾನೆ. 2009ರಲ್ಲಿ ಇದೇ ಜಾಗದಲ್ಲಿ ಶವ ಹುತ್ತಿದ್ರು. ಧರ್ಮಸ್ಥಳ ಗ್ರಾಮಸ್ಥ ತುಕಾರಾಮ್ ಬಾಂಬ್. ದುರ್ಬೀನು ಹಾಕಿ ಹುಡುಕಿದ್ರು ಕೂಡ ಜಿಪಿಆರ್ ತೋರಿಸಿದ್ರು ಧರ್ಮಸ್ಥಳದಲ್ಲಿ ಬುರುಡೆಯಲ್ಲ, ಸಣ್ಣ ಮೂಳೆ ಕೂಡ ಸಿಗ್ತಾ ಇಲ್ಲ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸ್ತಾ ಇರುವಂತಹ ವಿರೋಧಿಗಳಿಗೆ ಸೋಲು ಪಕ್ಕ ಎನ್ನಲಾಗ್ತಿದೆ. ಇದೇ ಗ್ಯಾಪ್ನಲ್ಲಿ ಹೊಸದೊಂದು ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳ ನಿವಾಸಿ ತುಕಾರಾಮ್ ಎಂಬಾತ ಎಸ್ಐಟಿ ಎದುರು ಹಾಜರಾಗಿ 13ನೇ ಜಾಗದಲ್ಲಿ ಶವ ಹೊತ್ತಿದ್ದು ನೋಡಿದ್ದೇನೆ ಅಂತ ಹೇಳ್ತಿದ್ದಾನೆ. ನೋಡಿದ ಹೌದಾ ಅಂತ ಕೇಳಿದ್ರು. ಹೌದಾ ಅಂತ ಹೇಳಿದೆ. ಅದಕ್ಕೆ ಅದು ಪಕ್ಕ ನೋಡಿದ್ರಲ್ಲ, ಹೌದು ನೋಡಿದೆ, ಅದನ್ನು ತೋರ್ಸ ಅಂತ ಅಂದ್ರು. ತೋರ್ಸೆ, ನೀವು ಯಾವಾಗ ಕರೀತೀರ ನಮ್ಮನ್ನು? ನಾವು ತೋರ್ಸೆ ಅಂತ ಹೇಳಿದೆ. ಎಲ್ಲಿ ಸ್ಪಾಟ್ ಅಂತ ಹೇಳಿ ನಾವು ತೋರ್ಸೆ ಅಂತ ಹೇಳಿದೆ. ನಾನು ಬೇರೆ ಬೇರೆ ಜಾಗಗಳನ್ನು ತೋರಿಸ್ತೇನೆ. ಸೊ ಈಗ ಈ ಮುಸುಕುದಾರಿ ವ್ಯಕ್ತಿ ಆತ ತೋರಿಸ್ತಿರುವಂತ ಜಾಗಗಳು, ಅದನ್ನ ಬಿಟ್ಟು ನೀವು ಬೇರೆ ಜಾಗವನ್ನ ತೋರಿಸ್ತೀರಾ? ಹೌದೌದು, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದು ಇಲ್ಲ. ಆ ಮುಸುಕುದಾರಿದು ನನಗೆ ಸಂಬಂಧ ಏನಿಲ್ಲ. ಅವರ ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತ ನಾನು ನೋಡಿಲ್ಲ, ಇದು ಮಾಡಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹೆಣ್ಣಿನ ಶವವೋ ಪುರುಷನ ಶವವೋ ಗೊತ್ತಿಲ್ಲ. ನೀವು ಯಾವ ಜಾಗದಲ್ಲಿ ನೋಡಿದ್ರಿ ಅಂತ ಕೇಳ್ತಿಲ್ಲ, ಏನ್ ನೋಡಿದ್ರಿ ಯಥಾವತ್ತ ಅದನ್ನ ಹೇಳ್ಬೋದಾ? ನಾವು ನೋಡಿದ ಒಂದು ಬಾಡಿ ಹಾಕಿದ್ದು, ಮಣ್ಣು ಮೇಲೆ ಹಾಕಿದ್ದು, ಗುಂಡಿ ತೆಗಿತಾ ಇದ್ರು, ಮೇಲೆ ಮಣ್ಣು ಮೇಲೆ ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ಅಂದ್ರೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಾರಲ್ಲ, ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ನಡೆದಿದ್ದಲ್ಲ. 3-4 ಜನ ಇದ್ರು ಅಂತ ಹೇಳ್ತಿದ್ರಿ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಮಕ್ಷದಲ್ಲಿ ಆಗ್ತಿತ್ತ ಅಥವಾ ಹೇಗೆ? ಸರ್, ಆ ತರ ಇದ್ರೆ ಒಂದು ಪೊಲೀಸ್ ಬೇಕು, ಡಾಕ್ಟರ್ ಬೇಕು, ಅಲ್ಲಿ ಆಂಬುಲೆನ್ಸ್ ಬೇಕು, ಅದರಲ್ಲಿ ಎಲ್ಲ ತಗೊಂಡು ಬರ್ಬೇಕು. ಒಂದು ಗಾಡಿ ಬಂದು ನಿಂತು ಅದನ್ನ ತಗೊಂಡು ಹೋಗಿ ಹಾಕಿದ್ರೆ ಯಾವ್ದು ಪಂಚಾಯತಿಯಿಂದ ಹಾಕಿದಾರ, ಯಾವ್ದ್ರಲ್ಲಿ ಹಾಕಿದಾರ ನಮ್ಗೇನ್ ಗೊತ್ತಿಲ್ಲ. ಪಂಚಾಯತಿ ಹಾಕಿದ್ರೆ 6 ಡಾಕ್ಯುಮೆಂಟ್ಸ್ ಇರ್ಬೋದಲ್ಲ ಹಾಕಿದ್ದಿದ್ದೆ. ತಲೆಬುರುಡೆ ಕೇಸಿಗೆ ಸೌಜನ್ಯ ಮಾವ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮುಸುಕುದಾರಿ ಶವ ಹೊತ್ತಿದ್ದನ್ನ ನಾನು ನೋಡಿದ್ದೇನೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಅಲ್ಲೀಗ ನೇತ್ರೋತಿಯಲ್ಲಿ ಹೆಣ ಊತ ಹಾಕಿರುವಂತದ್ದು ನಾನು ಅಂಗಡಿಯಲ್ಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೇನೆ ಸರ್. ಯಾವಾಗ? ಅದು ನಾನು 2003ರಿಂದ ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್. ಅದಂದ್ರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರ್ಲಿಲ್ಲ. ನಮ್ಗೆ ಅದರ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ, ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಹೀಗೆ ದಿನಕ್ಕೊಬ್ಬ ದೂರುದಾರ ಬಂದು ಶವವನ್ನ ತೋರಿಸ್ತೇನೆ ಅಂತಿದ್ದಾನೆ. ಅಸ್ಥಿಗಳು ಸಿಕ್ಕರೆ ಬೇರೆ ಕತೆ, ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಇಂಗು ಗುಂಡಿಗಳು ಹೆಚ್ಚಾಗಿ ಅಂತರ್ಜಲ ಪ್ರಮಾಣ ಏರಿಕೆಯಾಗುವುದು ಪಕ್ಕ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳ ಧಾರಾವಾಹಿ ಸಂಚಿಕೆ 13ನೇ ದಿನಕ್ಕೆ ಇವತ್ತು ಕಾಲಿಟ್ಟಿತು. 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದ್ದು ಬಿಟ್ರೆ ಧರ್ಮಸ್ಥಳದಲ್ಲಿ ನೆಲ ಅಗೆದಾಗ ಸಿಕ್ಕಿದ್ದು ಬರೀ ಮಣ್ಣು. ಇದರ ಮಧ್ಯೆ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಬ್ಬ ವ್ಯಕ್ತಿ ಎಂಟ್ರಿಯೊಂದಿಗೆ ಈ ಧಾರಾವಾಹಿ ಮತ್ತಷ್ಟು ದಿನ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ ತನಿಖೆ ಮುಗಿಯೋದೇ ಇಲ್ವಾ? ಬರೋಬ್ಬರಿ 13 ದಿನ ಕಳೆದರೂ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಆದ್ದರಿಂದ ಧರ್ಮಸ್ಥಳ ವಿರೋಧಿ ಟೀಮ್ ಸೋಲಿನ ಭೀತಿಯಲ್ಲಿ ಇದೀಗ ಹೊಸ ಕಥೆಯನ್ನ ಕಟ್ತಾ ಇದೆ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. 13ನೇ ದಿನವಾದ ಇಂದು ಮತ್ತೊಬ್ಬ ಸಾಕ್ಷಿದಾರ ಪ್ರತ್ಯಕ್ಷನಾಗಿದ್ದಾನೆ. 13ನೇ ಜಾಗದಲ್ಲಿ ಶವ ಹುತ್ತಿದ್ದು ನೋಡಿದ್ದೇನೆ ಅಂತಿದ್ದಾನೆ.
2009ರಲ್ಲಿ ಇದೇ ಜಾಗದಲ್ಲಿ ಶವ ಹೂತಿದ್ರು. ಧರ್ಮಸ್ಥಳ ಗ್ರಾಮಸ್ಥ ತುಕಾರಾಂ ಬಾಂಬ್. ದುರ್ಬೀನು ಹಾಕಿ ಹುಡುಕಿದ್ರು ಕೂಡ ಜಿಪಿಆರ್ ತೋರಿಸಿದ್ರು ಧರ್ಮಸ್ಥಳದಲ್ಲಿ ಬುರುಡೆಯಲ್ಲ, ಸಣ್ಣ ಮೂಳೆ ಕೂಡ ಸಿಗ್ತಾ ಇಲ್ಲ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸ್ತಾ ಇರುವಂತಹ ವಿರೋಧಿಗಳಿಗೆ ಸೋಲು ಪಕ್ಕ ಎನ್ನಲಾಗ್ತಿದೆ. ಇದೇ ಗ್ಯಾಪ್ನಲ್ಲಿ ಹೊಸದೊಂದು ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳ ನಿವಾಸಿ ತುಕಾರಾಂ ಎಂಬಾತ ಎಸ್ಐಟಿ ಎದುರು ಹಾಜರಾಗಿ 13ನೇ ಜಾಗದಲ್ಲಿ ಶವ ಹೊತ್ತಿದ್ದು ನೋಡಿದ್ದೇನೆ ಅಂತ ಹೇಳ್ತಿದ್ದಾನೆ. ನೋಡಿದ ಹೌದಾ ಅಂತ ಕೇಳಿದ್ರು. ಹೌದಾ ಅಂತ ಹೇಳಿದೆ. ಅದಕ್ಕೆ ಅದು ಪಕ್ಕ ನೋಡಿದ್ರಲ್ಲ, ಹೌದು ನೋಡಿದೆ, ಅದನ್ನು ತೋರ್ಸ ಅಂತ ಅಂದ್ರು. ತೋರ್ಸೆ, ನೀವು ಯಾವಾಗ ಕರೀತೀರ ನಮ್ಮನ್ನು, ನಾವು ತೋರ್ಸೆ ಅಂತ ಹೇಳಿದೆ. ಎಲ್ಲಿ ಸ್ಪಾಟ್ ಅಂತ ಹೇಳಿ ನಾವು ತೋರ್ಸೆ ಅಂತ ಹೇಳಿದೆ. ನಾನು ಬೇರೆ ಬೇರೆ ಜಾಗಗಳನ್ನು ತೋರಿಸ್ತೇನೆ. ಸೊ ಈಗ ಈ ಮುಸುಕುದಾರಿ ವ್ಯಕ್ತಿ ಆತ ತೋರಿಸ್ತಿರುವಂತ ಜಾಗಗಳು, ಅದನ್ನ ಬಿಟ್ಟು ನೀವು ಬೇರೆ ಜಾಗವನ್ನ ತೋರಿಸ್ತೀರಾ? ಹೌದೌದು, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದು ಇಲ್ಲ 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 ಇಲ್ಲ, ಆ ಮುಸುಕುದಾರಿದು ನನಗೆ ಸಂಬಂಧ ಏನಿಲ್ಲ. ಅವರ ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತ ನಾನು ನೋಡಿಲ್ಲ, ಇದು ಮಾಡಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹೆಣ್ಣಿನ ಶವವೋ ಪುರುಷನ ಶವವೋ ಗೊತ್ತಿಲ್ಲ. ನೀವು ಯಾವ ಜಾಗದಲ್ಲಿ ನೋಡಿದ್ರಿ ಅಂತ ಕೇಳ್ತಿಲ್ಲ, ಏನ್ ನೋಡಿದ್ರಿ ಯಥಾವತ್ತ ಅದನ್ನ ಹೇಳ್ಬೋದಾ? ನಾವು ನೋಡಿದ ಒಂದು ಬಾಡಿ ಹಾಕಿದ್ದು, ಮಣ್ಣು ಮೇಲೆ ಹಾಕಿದ್ದು, ಗುಂಡಿ ತೆಗಿತಾ ಇದ್ರು, ಮೇಲೆ ಮಣ್ಣು ಮೇಲೆ ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ಅಂದ್ರೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಾರಲ್ಲ, ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ನಡೆದಿದ್ದಲ್ಲ. 3-4 ಜನ ಇದ್ರು ಅಂತ ಹೇಳ್ತಿದ್ರಿ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಮಕ್ಷದಲ್ಲಿ ಆಗ್ತಿತ್ತ ಅಥವಾ ಹೇಗೆ? ಸರ್, ಆ ತರ ಇದ್ರೆ ಒಂದು ಪೊಲೀಸ್ ಬೇಕು, ಡಾಕ್ಟರ್ ಬೇಕು, ಅಲ್ಲಿ ಆಂಬುಲೆನ್ಸ್ ಬೇಕು, ಅದರಲ್ಲಿ ಎಲ್ಲ ತಗೊಂಡು ಬರ್ಬೇಕು. ಒಂದು ಗಾಡಿ ಬಂದು ನಿಂತು ಅದನ್ನ ತಗೊಂಡು ಹೋಗಿ ಹಾಕಿದ್ರೆ ಯಾವ್ದು ಪಂಚಾಯತಿಯಿಂದ ಹಾಕಿದಾರ, ಯಾವ್ದ್ರಲ್ಲಿ ಹಾಕಿದಾರ ನಮ್ಗೇನ್ ಗೊತ್ತಿಲ್ಲ. ಪಂಚಾಯತಿ ಹಾಕಿದ್ರೆ 6 ಡಾಕ್ಯುಮೆಂಟ್ಸ್ ಇರ್ಬೋದಲ್ಲ ಹಾಕಿದ್ದಿದ್ದೆ. ತಲೆಬುರುಡೆ ಕೇಸಿಗೆ ಸೌಜನ್ಯ ಮಾವ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮುಸುಕುದಾರಿ ಶವ ಹೊತ್ತಿದ್ದನ್ನ ನಾನು ನೋಡಿದ್ದೇನೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಅಲ್ಲೀಗ ನೇತ್ರಾವತಿಯಲ್ಲಿ ಹೆಣ ಊತ ಹಾಕಿರುವಂತದ್ದು ನಾನು ಅಂಗಡಿಯಲ್ಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೀನಿ ಸರ್. ಯಾವಾಗ? ಅದು ನಾನು 2003ರಿಂದ ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್. ಅದಂದ್ರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರ್ಲಿಲ್ಲ. ನಮ್ಗೆ ಅದರ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ, ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಹೀಗೆ ದಿನಕ್ಕೊಬ್ಬ ದೂರುದಾರ ಬಂದು ಶವವನ್ನ ತೋರಿಸ್ತೇನೆ ಅಂತಿದ್ದಾನೆ. ಅಸ್ಥಿಗಳು ಸಿಕ್ಕರೆ ಬೇರೆ ಕತೆ, ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಇಂಗು ಗುಂಡಿಗಳು ಹೆಚ್ಚಾಗಿ ಅಂತರ್ಜಲ ಪ್ರಮಾಣ ಏರಿಕೆಯಾಗುವುದು ಪಕ್ಕ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.